ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರದ ರಾಜಧಾನಿಯಾದ ಮುಂಬೈಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ದಿಂದ ಒಂದು ಅತಿ ಅದ್ಭುತವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಇದು ಸುಮಾರು 1375 ಕಿಲೋಮೀಟರ್, 2 ಗಂಟೆ 30 ನಿಮಿಷದ ಒಂದು ಅವಧಿಯನ್ನು ತೆಗೆದುಕೊಳ್ತೈತಿ. ಈ ನಗರ ಯಾವುದಂದ್ರೆ ಭಾರತದ ಆನಂದದ ನಗರ ಅಥವಾ ಸಂತೋಷದ ನಗರ, ಸಿಟಿ ಆಫ್ ಜಾಯ್ ಅಂತ ಕರೆಯಲ್ಪಡುವಂತಹ ಒಂದು ಸಾಂಸ್ಕೃತಿಕ ನಗರವಾದಂತಹ ಕಲ್ಕತ್ತಾ ನಗರ, ವೆಸ್ಟ್ ಬೆಂಗಾಲ್ದ ರಾಜಧಾನಿಯಾದ ಕಲ್ಕತ್ತಾ ನಗರಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆಗೆ ಬನ್ನಿ. ಹಾಗಾದ್ರೆ ನಾವು ಇಂಡಿಗೋ ವಿಮಾನದಿಂದ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನನಗೆ 6500 ರೂಪಾಯಿ ಟಿಕೆಟ್ ಚಾರ್ಜಸ್ ಇತ್ತು, ಎಕಾನಮಿ. ಪ್ರಯಾಣ ಕೂಡ ಭಾಳಷ್ಟು ಅದ್ಭುತವಾಗಿತ್ತು. ನಾನು ಮುಂಬೈಯಿಂದ ಕಲ್ಕತ್ತಾಗೆ ಬಂದ ತಕ್ಷಣ ಡಮ್ ಏರ್ಪೋರ್ಟಲ್ಲಿ ಇಳ್ಕೊಂಡಿನಿ. ಇದು 16 ಕಿಲೋಮೀಟರ್ ಅಂತರದ ಪ್ರಯಾಣ ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್ವರೆಗೆ ಇರ್ತೈತಿ. ಅಂದ್ರೆ ಟೋಟಲ್ ಆಗಿ 48 ನಿಮಿಷ ನಿಮಗೆ ಟೈಮ್ ತೊಗೊಳ್ತೈತಿ. ನೀವು ಆಟೋ ಕ್ಯಾಬ್ ಮಾಡಿಕೊಂಡು ಬರಬಹುದು, ಬಟ್ ಬಹಳಷ್ಟು ಕಾಸ್ಟ್ಲಿ ಇರ್ತೈತಿ. ಹೀಗಾಗಿ ನೀವು ರ್ಯಾಪಿಡೋ ಬೈಕನ್ನು ಮಾಡ್ಕೊಂಡು ಬಂದ್ರೆ ಕೇವಲ 100 ರೂಪಾಯಿಯಲ್ಲಿ ನೀವು MG ರೋಡ್ ಮೆಟ್ರೋ ಸ್ಟೇಷನ್ಗೆ ಇಳಿತೀರಿ. ನೀವು ನೋಡ್ತಾ ಇರ್ಬೋದು ಕಲ್ಕತ್ತಾದ ಏರ್ಪೋರ್ಟ್ನಲ್ಲಿ ಇರುವಂತಹ ಒಂದು ದೇವಿಯ ಚಿತ್ರ. ಬಹಳಷ್ಟು ಸುಂದರವಾಗಿ ಈ ಏರ್ಪೋರ್ಟನ್ನು ಇಟ್ಟಿದ್ದಾರೆ, ಬಹಳಷ್ಟು ಸ್ವಚ್ಛವಾಗೈತಿ. ತನ್ನದೇ ಆದ ಒಂದು ವೈಭವವನ್ನು ಈ ಕಲ್ಕತ್ತಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಹೆಸರನ್ನ ಪಡೆದುಕೊಂಡೈತೆ ಅಂದ್ರೆ ತಪ್ಪಾಗಂಗಿಲ್ಲ. ಕಲ್ಕತ್ತಾದ ಬಗ್ಗೆ ಹೇಳಬೇಕಂದ್ರೆ ಈ ಇತಿಹಾಸ ಶಿಥಿಲಗೊಂಡ ಗೋಡೆಗಳಿಂದ ಪಿಸುಗುಟ್ಟುವ ಈ ಬೀದಿಗಳಲ್ಲಿನ ಸಂಸ್ಕೃತಿ ಮತ್ತು ರುಚಿಕರವಾದ ತಿಂಡಿ ತಿನಿಸುಗಳ ಪರಿಮಳವನ್ನು ಆಹ್ವಾದಿಸುವ ಈ ಮಹಾನಗರವನ್ನು ಅನ್ವೇಷಿಸುತ್ತಿರುವ ನನಗೆ ಮತ್ತು ನನ್ನ ಜೊತೆ ಈ ವಿಡಿಯೋ ಮುಖಾಂತರ ಬರುತ್ತಿರುವ ಸರ್ವ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ನಿಮಗೆ ಕೇಳ್ಕೊತೀನಿ, ಈ ಪ್ರಯಾಣವನ್ನು ಅನುಭವಿಸ್ಲಿಕ್ಕೆ ಸಿದ್ಧ ಆಗ್ರಿ. ಇದು ನೋಡಿ ಕಲ್ಕತ್ತಾದ ಏರ್ಪೋರ್ಟು. ಹಾಗಾದ್ರೆ ಬನ್ನಿ, ಈ ಒಂದು ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕಲ್ಕತ್ತಾದಲ್ಲಿ ಏನೇನು ವಿಶೇಷತೆಗಳಿವೆ ಅಂತ ನಾವು ನೋಡೋಣ. ಈ ಕಲ್ಕತ್ತಾ ನಗರವು ಬಹಳಷ್ಟು ವಿಶೇಷತೆಗಳನ್ನು ಹೊಂದೈತಿ. ಇಲ್ಲಿ ಪ್ರವಾಸಿ ಸ್ಥಾನಗಳು ಬಹಳಷ್ಟು ಇದ್ದಾವೆ. ವಿಕ್ಟೋರಿಯಾ ಮೆಮೋರಿಯಲ್ ಆಗಿರಬಹುದು, ಇಂಡಿಯಾ ಮ್ಯೂಸಿಯಂ ಆಗಿರ್ಬೋದು, ಹೌರಾ ಬ್ರಿಡ್ಜ್ ಆಗಿರ್ಬೋದು, ದಕ್ಷಿಣ ಕಾಲಿ ಟೆಂಪಲ್ ಆಗಿರ್ಬೋದು ಅಥವಾ ಕಾಲಿ ಘಾಟ್ ಆಗಿರ್ಬೋದು. ಈ ರೀತಿ ಬಹಳಷ್ಟು ಪ್ರವಾಸಿ ಸ್ಥಾನಗಳು ನಮಗೆ ಇಲ್ಲಿ ನೋಡೋಕೆ ಸಿಗ್ತಾವೆ. ನೀವು ಇಲ್ಲಿ ರೈಲಿನ ಮುಖಾಂತರ ಬರಬಹುದು, ವಿಮಾನದ ಮುಖಾಂತರ ಕೂಡ ಬರಬಹುದು. ಮೊದಲಿಗೆ ನಾನು ಈ 16 ಕಿಲೋಮೀಟರ್ ಪ್ರಯಾಣವನ್ನು ಏರ್ಪೋರ್ಟ್ದಿಂದ ಬೆಳೆಸಿ ಮೊದಲಿಗೆ ಬಂದಿದ್ದು MG ರೋಡ್ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿ ಹೋಗಿ ಒಂದು 500 ರೂಪಾಯಿಯನ್ನು ಕೊಟ್ಟ ಒಂದು ಡಾರ್ಮಿಟರಿ ಬೆಡ್ಡನ್ನು ತೊಗೊಂಡೆ. AC ಇತ್ತು. ಅಲ್ಲಿ ನನ್ನ ಎಲ್ಲ ಲಗೇಜ್ಗಳನ್ನು ಇಟ್ಟು ಈ MG ರೋಡ್ ಮೆಟ್ರೋ ಸ್ಟೇಷನ್ ಕೇವಲ 1 ಕಿಲೋಮೀಟರ್ ದೂರ ಇತ್ತು. ಅಲ್ಲಿ ಬಂದು ಕೇವಲ 20 ರೂಪಾಯಿಯ ಒಂದು ಟಿಕೆಟನ್ನು ತೆಗೆದುಕೊಂಡೆ. ಅವರು ಟೋಕನನ್ನು ಕೊಟ್ಟರು. ಟೋಕನನ್ನು ಹಾಕಿ ನಾನು ಒಂದು ವಿಶಿಷ್ಟವಾದ ಶಕ್ತಿ ಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸಿದೆ. ಈ ಒಂದು 20 ರೂಪಾಯಿ ಟೋಕನನ್ನು ನೀವೇನಾದರೂ ತೊಗೊಂಡ್ರಂದ್ರೆ ನಿಮಗೆ ದಕ್ಷಿಣೇಶ್ವರ ಕಾಲಿ ಟೆಂಪಲ್ ಅಂತ ಒಂದು ದೈವಿ ಕ್ಷೇತ್ರ ಐತಿ. ಆ ದೈವಿ ಕ್ಷೇತ್ರಕ್ಕೆ ನಿಮ್ಮನ್ನು ಈ ಮೆಟ್ರೋ ಟ್ರೈನ ಕರೆದುಕೊಂಡು ಹೋಗ್ತೈತಿ. ಈ ಒಂದು MG ಮೆಟ್ರೋ ಸ್ಟೇಷನ್ನಲ್ಲಿ ನೀವು ಏನಾದರೂ ಹತ್ತಿದ್ರೆ ಅಂದ್ರೆ ಕೇವಲ 43 ನಿಮಿಷದಲ್ಲಿ ನಿಮ್ಮನ್ನು ದಕ್ಷಿಣೇಶ್ವರ ಕಾಲಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನು ನಾವು ಬ್ಲೂ ಲೈನ್ ಅಂತ ಕರಿತೀವಿ. ಉತ್ತರ ಮತ್ತು ದಕ್ಷಿಣಕ್ಕೆ ಈ ಒಂದು ಲೈನ ಹೋಗೈತಿ. ಇದು ಚಾಂದನಿ ಚೌಕ್, ಪಾರ್ಕ್ ಸ್ಟ್ರೀಟ್, ಮೈದಾನ
ರವೀಂದ್ರ ಸದನ, ನೇತಾಜಿ ಭವನ, ಜತಿನ್ ದಾಸ್ ಪಾರ್ಕ್ ಇವುಗಳನ್ನೆಲ್ಲ ದಾಟಿ ದಕ್ಷಿಣೇಶ್ವರ ಮಹಾಕಾಲಿ ಟೆಂಪಲ್ ಹತ್ರ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಕೇವಲ 500 ಮೀಟರ್ ಅಂತರದಲ್ಲಿ ನಿಮಗೆ ಈ ಪ್ರಸಿದ್ಧ ಶಕ್ತಿಶಾಲಿ ಸ್ಥಳವಾದ ದಕ್ಷಿಣೇಶ್ವರ ಕಾಲಿ ಟೆಂಪಲ್ ನಿಮಗೆ ನೋಡಕ್ಕೆ ಸಿಗ್ತೈತಿ. ಹಾಗಾದ್ರೆ ಬರ್ರಿ ನಾವು ಈ ಮೆಟ್ರೋ ಪ್ರಯಾಣವನ್ನು ಮಾಡೋಣ. ನಾನು ಬಹಳಷ್ಟು ಮೆಟ್ರೋ ಪ್ರಯಾಣವನ್ನು ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ಮಾಡಿದ್ದೀನಿ, ಆಮೇಲೆ ಕೇರಳದಲ್ಲಿ ಮಾಡಿದ್ದೀನಿ, ಮುಂಬೈಯಲ್ಲಿ ಮಾಡಿದ್ದೀನಿ, ಪುಣೆಯಲ್ಲಿ ಕೂಡ ಮಾಡಿದ್ದೀನಿ. ಈ ಒಂದು ಮೆಟ್ರೋ ಸ್ಟೇಷನ್ ಅನುಭವ ನನಗೆ ಬಹಳಷ್ಟು ಚೆನ್ನಾಗಿ ಅನ್ನಿಸ್ತು. ಇದೇ ನೋಡಿ ದಕ್ಷಿಣೇಶ್ವರ ಕಾಲಿ ಟೆಂಪಲ್ ಅಂತ. ಈ ಒಂದು ಮಂದಿರ ಬಹಳಷ್ಟು ದೊಡ್ಡದಾಗೈತಿ, ಬಹಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಹಬ್ಬಿಕೊಂಡೈತಿ. ಇದೇ ತಾವು ನೋಡ್ತಾ ಇರುವುದು ರಾಮಕೃಷ್ಣ ಪರಮಹಂಸರ ಒಂದು ದಿವ್ಯ ಮತ್ತು ಭವ್ಯವಾದ ಭಾವಚಿತ್ರ. ನೀವು ಇಲ್ಲಿಗೆ ಬಂದ್ರಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಈ ಮಂದಿರ ಬಂದಿರ್ತೈತಿ. ಬೆಳಗ್ಗೆ ನಿಮಗೆ ಈ ಮಂದಿರ ಬೇಗನೆ 7 ಗಂಟೆಗೆ ಅಂದ್ರೆ ತೆಗೆದಿರ್ತಾರೆ, ಅಂದರೆ 5 ಗಂಟೆಗೆ ತೆಗೆದಿರ್ತಾರೆ. ಪೂಜಾ ಕೈಂಕರ್ಯಗಳನ್ನು ಮಾಡೋ ಸಲುವಾಗಿ ಈ ಭಕ್ತಾದಿಗಳನ್ನ ಒಳಗೆ ಬಿಡೋದಿಲ್ಲ. 7 ಗಂಟೆಗೆ ನಿಮ್ಮನ್ನ ಇಲ್ಲಿ ಒಳಗಡೆ ಬಿಡ್ತಾರೆ. ಸುಂದರವಾದ ಈ ಮರಗಳಿಂದ ಈ ದೇವಸ್ಥಾನ ಅಲಂಕೃತವಾಗೈತಿ. ಗಾರ್ಡನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿನ ವಿಶೇಷತೆ ಏನಂದ್ರೆ ಬಹಳಷ್ಟು ಸ್ವಚ್ಛವಾಗಿ ಈ ಮಂದಿರವನ್ನು ಇಟ್ಟಿದ್ದಾರೆ. ಈ ಒಂದು ಮಂದಿರ ಭಾರತೀಯ ಮತ್ತು ನೇಪಾಳಿ ಸ್ಟೈಲ್ದಾಗ ಇದನ್ನು ಕಟ್ಟಿದ್ದಾರೆ. ಒಳಗಡೆ ಹೋಗ್ಬೇಕಂದ್ರೆ ನಿಮ್ಮ ಬ್ಯಾಗುಗಳನ್ನು, ಮೊಬೈಲ್ಗಳನ್ನು ಮತ್ತು ಚಪ್ಪಲಿ ಸ್ಟ್ಯಾಂಡಲ್ಲಿ, ಬ್ಯಾಗೇಜ್ ಕೌಂಟರಲ್ಲಿ ಮತ್ತು ಮೊಬೈಲನ್ನು ಇಟ್ಕೊಳ್ಳೋ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗ್ಬೇಕಾಗ್ತೈತಿ. ಕೇವಲ 10 ರೂಪಾಯಿಗಳನ್ನು ನಿಮಗೆ ಚಾರ್ಜಸ್ ಮಾಡ್ತಾರೆ ಈ ಎಲ್ಲ ನಿಮ್ಮ ವಸ್ತುಗಳನ್ನು ಇಟ್ಕೊಳ್ಳೋಕೆ. ಒಳಗಡೆ ಈ ಎಲ್ಲ ವಸ್ತುಗಳನ್ನು ಅಲೌ ಮಾಡೋದಿಲ್ಲ. ಶನಿವಾರ, ರವಿವಾರ, ಶುಕ್ರವಾರ, ಮಂಗಳವಾರ ಬಹಳಷ್ಟು ರಶ್ ಈ ಮಂದಿರದಲ್ಲಿ ಇರ್ತೈತಿ. ಮತ್ತು ವಿಶೇಷ ಹಬ್ಬಗಳು ಬಂದಾಗ, ಅಂದರೆ ದುರ್ಗಾ ಪೂಜೆ ಬಂದಾಗ, ದೀಪಾವಳಿ, ದಸರಾ ಬಂದಾಗ ಕೂಡ ಇಲ್ಲಿ ಬಹಳಷ್ಟು ರಶ್ ಇರ್ತೈತಿ. ಹೀಗಾಗಿ ನೀವು ಯಾವ ಟೈಮಲ್ಲಿ ರಶ್ ಇರಂಗಿಲ್ಲಲ್ಲ ಆ ಟೈಮಲ್ಲಿ ನೀವು ಇಲ್ಲಿಗೆ ಹೋಗ್ಬೋದು. ಆರಾಮಾಗಿ ನಿಮಗೆ ದರ್ಶನ ಸಿಗ್ತೈತಿ. ಮೊದಲಿಗೆ ಬಂದು ನಾನು ಎಲ್ಲ ನನ್ನ ಸರಂಜಾಮುಗಳನ್ನು ಕೌಂಟ್ರಲ್ಲಿ ಸಬ್ಮಿಟ್ ಮಾಡಿ ಮೊದಲು ಹೋಗಿದ್ದು ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಈ ಕಾಳಿಕಾ ದೇವಿ ಒಲಿದಂತಹ ಒಂದು ದಿವ್ಯವಾದ ಸ್ಥಳಕ್ಕೆ. ಈ ರೂಮಲ್ಲಿ ಈ ರಾಮಕೃಷ್ಣ ಪರಮಹಂಸರು ಇರ್ತಾ ಇದ್ರು. ಅವರ ಉಡ್ತಾ ಇರುವಂತಹ ಬಟ್ಟೆಗಳನ್ನು, ಚಪ್ಪಲಿಗಳನ್ನು, ಎಲ್ಲ ವಸ್ತುಗಳನ್ನು ಅಲ್ಲಿ ಇನ್ನೂ ಆದರೂ ಇಟ್ಟಿದ್ದಾರೆ. ಒನ್ ಟೈಮ್ ಮ್ಯೂಸಿಯಂ ಮಾಡಿದ್ದಾರೆ. ಇಲ್ಲಿ ತಾಯಿ ಗೆಜ್ಜೆ ನಾದದ ಮೂಲಕ ರಾಮಕೃಷ್ಣ ಪರಮಹಂಸರು ಮಲಗಿದಾಗ ಅವರನ್ನು ಎಬ್ಬಿಸಿದರು. ಹೀಗಾಗಿ ರಾಮಕೃಷ್ಣ ಪರಮಹಂಸರು ಕನಸಿನಲ್ಲಿ ಆ ದೇವಿ ಏನೋ ಬಂದಿದ್ದಾಳ ಅಂತ ತಿಳ್ಕೊಂಡ್ರು. ಬಟ್ ನಿಜವಾಗಿಯೂ ಬಂದು ತಾಯಿಯು ಒಲಿದಿದ್ದಳು. ನಾನು ಮೊದಲಿಗೆ ಈ ದೇವಿಯ ದರ್ಶನವನ್ನು ತೆಗೆದುಕೊಂಡು ಹೋಗಿದ್ದು ಈ ಒಂದು ಬ್ರಿಡ್ಜ್ ಕೆಳಗಡೆ. ಅಂದ್ರೆ ಇದನ್ನು ನಾವು ಹುಗ್ಲಿ ನದಿ ಅಂತ ಹೇಳ್ತೀವಿ. ಇದು ಕಲ್ಕತ್ತಾದ ಫೇಮಸ್ ನದಿ ಅಂತ ಅಂದರೂ ತಪ್ಪಾಗಂಗಿಲ್ಲ. ಇಲ್ಲಿ ಕೇವಲ 20 ರೂಪಾಯಿಯನ್ನು ಕೊಟ್ಟು ಒಂದು ಬೋಟ್ ಬರ್ತೈತಿ. ಆ ಬೋಟು ಕೇರಳ ಅಂದರೆ ಕಲ್ಕತ್ತಾದ ಗೌರ್ಮೆಂಟ್ ನಡೆಸ್ತೈತಿ. ಕೇರಳದಲ್ಲಿ ಯಾವ ಥರ ಬೋಟ್ಗಳದಾವಲ್ಲ ಆ ಥರನ ಗೌರ್ಮೆಂಟ್ ಕೂಡ ಇಲ್ಲಿ ನಡೆಸ್ತೈತಿ. ಕಡಿಮೆ ದರದಲ್ಲಿ ನಿಮಗೆ ಅವ್ರು ಏನು ಮಾಡ್ತಾರೆ ಅಂದರೆ ಟಿಕೆಟನ್ನು ಕೊಟ್ಟು ಇಲ್ಲಿಂದ ಕೇವಲ 2.5 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಬೇಲೂರು ಮಠಕ್ಕೆ ನಿಮ್ಮನ್ನು ಆ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಥರ ನದಿ ಯಾವಾಗಲೂ ಹರಿತಾ ಇರ್ತೈತಿ. ಬಹಳಷ್ಟು ಜನ ಭಕ್ತಾದಿಗಳು ಮತ್ತು ಬಹಳಷ್ಟು ಜನ ಈ ಟೂರಿಸ್ಟ್ಗಳು ಈ ದೇವಿಯ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಕಡ್ಡಾಯವಾಗಿ ಅಲ್ಲೇ ಹಿಂದುಗಡೆ ಇರುವಂತಹ ಒಂದು ಬೇಲೂರು ಮಠ, ಅಂದರೆ ರಾಮಕೃಷ್ಣ ಪರಮಹಂಸರ ಒಂದು ಆಧ್ಯಾತ್ಮಿಕ ಕೇಂದ್ರ ಅಥವಾ ಸ್ವಾಮಿ ವಿವೇಕಾನಂದರ ಕೊನೆಯ ದಿನಗಳನ್ನು ಕಳೆದಂತಹ ಒಂದು ದಿವ್ಯ ಮತ್ತು ಭವ್ಯವಾದ ಕ್ಷೇತ್ರ ಅಂತಲೂ ನಾವು ಹೇಳಬಹುದು. ರಾಮಕೃಷ್ಣ ಮಿಷನ್ ಅವರ ಒಂದು ಹೆಡ್ ಆಫೀಸ್ ಕೂಡ ಇದೆ ಅಂತ ನಾವು ಹೇಳಬಹುದು. ಈ ಬೋಟಲ್ಲಿ ಕೂತ್ಕೊಂಡಾಗ ಈ ನದಿಯ ಒಂದು ಅನುಭವವನ್ನು ತೆಗೆದುಕೊಳ್ಳುವುದೇ ಒಂದು ಆಧ್ಯಾತ್ಮಿಕದ ಅನುಭವವನ್ನು ನಮಗೆ ಕೇಳಕ್ಕೆ ಸಿಗ್ತೈತಿ. ಅಲ್ಲಿ ಬಹಳಷ್ಟು ಭಜನೆಗಳು, ಕೀರ್ತನೆಗಳು ನಡೀತಿರ್ತವೆ. ನಾವು ಹೋಗುವಂಥ ಬೋಟ್ಗಳಲ್ಲಿ ಕೂಡ ಒಬ್ಬ ಸಾಧು ಸನ್ಯಾಸಿಗಳು ಕೂಡ ಬರ್ತಾ ಇರ್ತಾರೆ ನಮ್ಮ ಜೊತೆ. ಈ ಭಜನೆಗಳನ್ನು ಕೂಡ ಅವರು ಹಾಡ್ತಾ ಇರ್ತಾರೆ. ಈ ಒಂದು ವಿಶೇಷವಾದ
ಮತ್ತು ದಿವ್ಯ ಭವ್ಯವಾದ ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದ್ರೆ, ಈ ಒಂದು ದೇವಸ್ಥಾನ ಪೂರ್ವ ದಂಡೆಯ ಮೇಲೆ ಐತಿ, ಹುಗ್ಲಿ ನದಿಯ ಪೂರ್ವ ದಂಡೆಯ ಮೇಲೆ ಐತಿ. 1855ನೇ ಇಸ್ವಿಯಲ್ಲಿ ರಾಣಿ ರಾಶ್ಮೋರಿ ಅಂತ ಒಬ್ಳು ರಾಣಿ ಇದ್ಳು, ಅವಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು. ಇದಕ್ಕೂ ಒಂದು ಕಾರಣ ಐತಿ, ಏನಂದ್ರೆ ಈ ರಾಣಿಗೆ ಕನಸಿನಲ್ಲಿ ಕಾಳಿ ಮಾತೆ ಪ್ರತ್ಯಕ್ಷ ಆಗಿ ನನ್ನ ಒಂದು ಮಂದಿರವನ್ನು ಕಟ್ಟಂತ ಹೇಳಿದಾಗ ಈ ಒಂದು ಮಂದಿರವನ್ನು ಆಕೆ ಕಟ್ತಾಳ. ತಾವು ನೋಡ್ತಾ ಇರಬಹುದು, ಈ ಬೋಟ್ನಲ್ಲಿ ಭಜನೆಗಳನ್ನು ಮತ್ತು ಕೀರ್ತನೆಗಳನ್ನು ಅಲ್ಲಿಯ ಸಾಧು ಸಂತರು ಹಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಈ ಒಂದು ಭಜನೆಗಳನ್ನು ಆಲಿಸಿ ಪುಳಕಿತರಾಗ್ತಾರೆ ಅಂತ ನಾವು ಹೇಳ್ಬೋದು. ಈ ಬೇಲೂರು ಮಠದ ಬಗ್ಗೆ ನಾವು ನಿಮ್ಗೆ ಹೇಳಬೇಕಂದ್ರೆ, ಇದು ಒಂದು ಶಾಂತಿಯ ತಾಣ ಅಥವಾ ಆಧ್ಯಾತ್ಮಿಕ ಕೇಂದ್ರ ಅಂತಲೇ ಹೇಳ್ಬೋದು. ಇಲ್ಲಿ ವಿವಿಧ ದೇವಸ್ಥಾನಗಳು ಕೂಡ ಅದಾವ. ರಾಮಕೃಷ್ಣ ಅವರ ಒಂದು ದೇವಸ್ಥಾನ ಆಗಿರಬಹುದು, ಶಾರದಾ ದೇವಿಯವರ ಒಂದು ದೇವಸ್ಥಾನ ಆಗಿರ್ಬೋದು, ಬ್ರಹ್ಮಾನಂದ ದೇವಾಲಯ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ತಾವು ನೋಡ್ತಾ ಇರೋದು ಹುಗ್ಲಿ ನದಿಯಲ್ಲಿ ಯಾವ ಥರ ಒಂದು ಬೋಟ್ಗಳನ್ನು ಇಲ್ಲಿ ಕಟ್ಟಿ ನಿಲ್ಲಿಸಿರ್ತಾರಂತ. ನಾನು ಹೋದಾಗ ಬಹಳಷ್ಟು ನದಿ ವೇಗವಾಗಿ ಹರಿತಾ ಇತ್ತು ಮತ್ತು ಮಳೆ ಕೂಡ ಅಷ್ಟೇ ವೇಗವಾಗಿ ಬರ್ತಾ ಇತ್ತು. ಬೋಟ್ಗಳು ಅಲ್ಲಿ ಚಲಿಸಲಿಕ್ಕೆ ಭಾಳಷ್ಟು ಹರಸಾಹಸವನ್ನು ಕೂಡ ಪಡ್ತಾ ಇದ್ವು ಅಂತ ನಾವು ಹೇಳ್ಬೋದು. ನೀವು ಏನಾದರೂ ಕಲ್ಕತ್ತಾಗೆ ಹೋದ್ರಂದ್ರೆ ಮೊದಲಿಗೆ ದಕ್ಷಿಣೇಶ್ವರ ಕಾಳಿ ಟೆಂಪಲ್ಗೆ ವಿಸಿಟ್ ಮಾಡಿರಿ. ಅಲ್ಲಿಯೇ ಹಿಂದಗಡೆ 2 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಬೇಲೂರು ಮಠಕ್ಕೆ ಕಡ್ಡಾಯವಾಗಿ ಹೋಗಿ ಬಂದ್ರೆ ನಿಮ್ಮ ಜೀವನ ಪಾವನ ಆಗ್ತೈತಿ. ಯಾಕಂದ್ರೆ ಪ್ರತಿ ಸಲ ನಿಮ್ಗೆ ಇಲ್ಲಿ ಬರೋಕ್ಕಾಗಂಗಿಲ್ಲ. ಹೀಗಾಗಿ ಜೀವನದಲ್ಲಿ ಒಂದು ಬಾರಿ ಮಾತ್ರ ನೀವು ಇಲ್ಲಿ ಹೋಗಿರ್ತೀರಿ. ಹೀಗಾಗಿ ಈ 2 ದೇವಸ್ಥಾನಗಳನ್ನು ಭೇಟಿ ಮಾಡಿ ಕಣ್ತುಂಬ ಆ ಒಂದು ಮೆಮರೀಸ್ಗಳನ್ನು ತುಂಬಿಕೊಂಡು ಮತ್ತೆ ನಿಮ್ಮ ಊರಿಗೆ ವಾಪಸ್ ಬರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜನ ಬಹಳಷ್ಟು ಅಚ್ಚುಕಟ್ಟಾಗಿರ್ತಾರೆ, ಶಿಸ್ತಾಗಿರ್ತಾರೆ. ಒಂದು ಬೋಟ್ ಬಂದ ತಕ್ಷಣ ಲೈನಾಗಿ ಹೋಗ್ತಾರೆ. ಮತ್ತು ಈ ಬೋಟು ಖಾಲಿ ಆದ ತಕ್ಷಣ ಮತ್ತೆ ಸರತಿ ಸಾಲಿನಲ್ಲಿ ಬರುವಂಥ ಟೂರಿಸ್ಟ್ಗಳು ಬರ್ತಾರೆ. ನಾನು ಹೋದಾಗ ತುಂಬ ಮಳೆ ಬರ್ತಾಯಿತ್ತು. ಇದೇ ರಾಮಕೃಷ್ಣ ಪರಮಹಂಸರ ಒಂದು ಆಶ್ರಮ. ಮಳೆಗಾಲದಲ್ಲೇ ನೀವೇನಾದರೂ ಹೋದ್ರಂದ್ರೆ ನಿಮಗೊಂದು ಅದ್ಭುತವಾದ ಅನುಭವ ನಿಮ್ಗೆ ಇಲ್ಲಿ ಸಿಗ್ತೈತಿ. ಇಲ್ಲಿ ನಾನು ಬಂದಾಗ ನನಗೆ ಬಹಳಷ್ಟು ಶಕ್ತಿಯ ಅನುಭವ ಆಯಿತು. ಇದು ಮಧ್ಯಾಹ್ನ 1ರಿಂದ ಸಾಯಂಕಾಲ 4 ಗಂಟೆವರೆಗೆ ಬಂದಿರ್ತೈತಿ. ಆ ಟೈಮಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ 8ರಿಂದ 12 ಗಂಟೆ ಒಳಗಡೆ ಹೋದ್ರಂದ್ರೆ ನಿಮಗೆ ಸುಂದರವಾದ ಒಂದು ಪ್ರಕೃತಿ ಅನುಭವ ಕೂಡ ನೋಡೋಕೆ ಸಿಗ್ತೈತಿ. ಮಳೆಗಾಲದಲ್ಲಿ ಅದ್ಭುತವಾದ ಅನುಭವ ನಿಮಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಹೀಗಾಗಿ ಮಳೆಗಾಲದಾಗ ನಮಗೆ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಹೋಗೋಕ್ಕೆ. ನಾನು ಹೋಗಿ ಈ ಆಶ್ರಮದಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಒಳಗಡೆ ನಾನು ವಿಡಿಯೋಗಳನ್ನು ಮಾಡಲಿಲ್ಲ ಮತ್ತು ಫೋಟೋಗಳನ್ನು ಕೂಡ ತಕ್ಕೊಳ್ಳಿಲ್ಲ. 1 ತಾಸಿನ ಅವಧಿಯ ನಂತರ ನಾನು ದರ್ಶನವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಬಂದೆ. ನೀವೇನು 20 ರೂಪಾಯಿ ಟಿಕೆಟ್ ತೆಗೆದಿರ್ತಾರಲ್ಲ, ಅದು ಹೋಗೋದು ಮತ್ತು ಬರೋದು 2 ಕಡೆ ಆಗಿರ್ತೈತಿ. ಹೀಗಾಗಿ ನೀವು ಒಮ್ಮೆ ತೆಗ್ಸಿದ್ರಂದ್ರೆ ಅದೇ ಟಿಕೆಟ್ ಕಂಟಿನ್ಯೂ ಆಕ್ಕೈತಿ. ಕೇವಲ 20 ರೂಪಾಯಿದಲ್ಲಿ ಅಲ್ಲಿನ ಸರ್ಕಾರ ಬರುವಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಒಂದು 2 ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿದ ನಂತರ ನಾನು ಇನ್ನೂ ಒಂದು ಸುಪ್ರಸಿದ್ಧವಾದ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ರೆಡಿ ಆದ್ನಿ. ಮತ್ತೆ ನಾನು ವಾಪಸ್ಸು ಅದೇ ಬೋಟಿನಿಂದ ದಕ್ಷಿಣೇಶ್ವರ ಕಾಳಿ ಟೆಂಪಲ್ಗೆ ಬಂದು ಅಲ್ಲಿಂದ ಒಂದು ಮೆಟ್ರೋವನ್ನು ಹಿಡಿದು ನನ್ನ ಮುಂದಿನ ಪ್ರಯಾಣವನ್ನು ಬೆಳೆಸಿದೆ. ದಕ್ಷಿಣೇಶ್ವರ ಕಾಳಿ ಟೆಂಪಲ್ನಿಂದ ಬಂದಿದ್ದು ಇನ್ನೊಂದು ದೇವಸ್ಥಾನಕ್ಕೆ. ಅಲ್ಲಿ ಸ್ವಾಮಿ ವಿವೇಕಾನಂದರವರು ಭಾಳಷ್ಟು ದಿನ ತಂಗಿದ್ರು. ಅಲ್ಲಿ ಕೇವಲ 50 ರೂಪಾಯಿಯನ್ನು ಕೊಟ್ಟರೆ ಒಂದು ನಿಮಗೆ ಚೀಟಿಯನ್ನು ಕೊಡ್ತಾರೆ, ಅದು ಪ್ರಸಾದದ ಚೀಟಿ. ಅಲ್ಲಿ ಬಂದಾಗ ಕಿಚಡಿಯನ್ನು ಮಾಡಿದರು. ಭಾಳಷ್ಟು ಭಕ್ತಾದಿಗಳು ಕೂಡ ಬಂದಿದ್ದರು. ಭಾಳಷ್ಟು ಸೂಪರ್ ಟೇಸ್ಟಿ ಆಗಿರ್ತೈತಿ. ಇದನ್ನು ಎಷ್ಟು ತಿಂದರೂ ಮತ್ತೆ ತಿನ್ಬೇಕು ಅನಿಸ್ತೈತಿ. ಒಂದು ಬದನೆಕಾಯಿಯ ಬಾಜಿಯನ್ನು ಕೂಡ ಮಾಡಿದರು, ಇದನ್ನು ಕೂಡ ಸವಿದೆ. ಅಲ್ಲಿ ಮತ್ತು ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ದೇವಸ್ಥಾನಗಳು ಇದ್ದವು. ಅಲ್ಲಿ ಹೋಗಿ ದೇವರ ದರ್ಶನವನ್ನು ನಾನು ತೆಗೆದುಕೊಂಡೆ. ಹೀಗಾಗಿ ನೀವು ಕೂಡ ಕಲ್ಕತ್ತಾದಲ್ಲಿ ಏನಾದರೂ ಊಟ ಮಾಡ್ಬೇಕು ಅಂದ್ಕೊಂಡ್ರೆ ಅಂದ್ರೆ ದಕ್ಷಿಣೇಶ್ವರ ಕಾಳಿ ಟೆಂಪಲಿಂದ ಈ ಒಂದು ಟೆಂಪಲ್ಗೆ ಬಂದ್ರಂದ್ರೆ ನಿಮಗೆ ಒಂದು ಸುಂದರವಾದ ಸ್ಥಾನ ಕೂಡ ನೋಡೋಕೆ ಸಿಗ್ತೈತಿ.
ಅದೇ ರೀತಿ ಡೆಲಿಷಿಯಸ್ ಆದ ಪ್ರಸಾದ ಕೂಡ ನಿಮಗೆ ಸವಿಯಲಿಕ್ಕೆ ಸಿಗ್ತೈತಂತ ನಾನು ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಸ್ವಾಮಿ ವಿವೇಕಾನಂದರು ಬಹಳಷ್ಟು ದಿನ ಇದ್ದು ಜಪ ಮತ್ತು ತಪಗಳನ್ನು ಮಾಡಿದಾರ ಅಂತ ಒಂದು ಪ್ರತೀತಿ ಕೂಡ ಐತಿ. ಈ ಒಂದು ಪ್ಲೇಸನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಒಂದು ಕ್ಷೇತ್ರದಲ್ಲಿ ಮಹಾಪ್ರಸಾದವನ್ನು ತಗೊಂಡು ಆಟೋದವನಿಗೆ ಕೇವಲ 20 ರೂಪಾಯಿಯನ್ನು ಕೊಟ್ಟು ಅವನಿಗೆ ಮೆಟ್ರೋ ಸ್ಟೇಷನ್ಗೆ ಬಿಡಕ್ಕೆ ಹೇಳಿದೆ. ಆತ ಎಸ್ ಅಂತ ಹೇಳಿದ. ಗಲ್ಲಿಗಳಲ್ಲಿ ಈ ಆಟೋವನ್ನು ತೆಗೆದುಕೊಂಡು ಹೋಗಿ ಕೊನೆಯದಾಗಿ ನಮಗೆ ಆಟೋ ಸ್ಟೇಷನ್ಗೆ ಬಿಟ್ಟ. ಆ ಆಟೋ ಸ್ಟೇಷನಿಂದ ಕೇವಲ 200 ಮೀಟರ್ ಹೋದಾಗ ನನಗೆ ಮತ್ತೆ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದ ಹತ್ತಿರ ಇರುವಂತಹ ಮೆಟ್ರೋ ಸ್ಟೇಷನ್ಗೆ ಹೋದೆ. ಅಲ್ಲಿಂದ ನಾನು ಏನು ಡಿಸೈಡ್ ಮಾಡಿನಂದ್ರೆ, ಕಲ್ಕತ್ತಾದಲ್ಲಿ ಇನ್ನೊಂದು ಶಕ್ತಿಪೀಠ ಐತಿ. ಆ ಶಕ್ತಿಪೀಠ ಯಾವುದಂದ್ರೆ ಕಾಳಿಘಾಟ್ ಅಂತ. ಅಲ್ಲಿಯೂ ಕೂಡ ಕಾಳಿ ಮಾತೆಯ ಒಂದು ಭವ್ಯವಾದ, ದಿವ್ಯವಾದ ಮತ್ತು ಶಕ್ತಿಯುತವಾದ ಒಂದು ವಿಗ್ರಹ ಐತಂತ ನನಗೆ ಗೊತ್ತಾಯಿತು. ಹೀಗಾಗಿ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದು ಕೇವಲ 40 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಒಂದು ಟೋಕನ್ ತಗೊಂಡೆ. ಈ ಒಂದು ದಕ್ಷಿಣೇಶ್ವರ ಕಾಳಿ ಟೆಂಪಲ್ನಿಂದ ಈ ಕಾಳಿಘಾಟ್ 1 ತಾಸು 20 ನಿಮಿಷದ ದಾರಿ ಐತಿ. ನಾನು ಯಾವ ಒಂದು ಮಾರ್ಗದಿಂದ ಬಂದಿದ್ನಲ್ಲ, ಅದೇ ಮಾರ್ಗದ ಮೂಲಕ ನಾನು ಈ ಮೆಟ್ರೋನಲ್ಲಿ ಕೂತ್ಕೊಂಡು ವಾಪಸ್ಸು ಈ ಕಾಳಿಘಾಟ್ಗೆ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ಕಲ್ಕತ್ತಾದಾಗ ಬಂದಿರೋದು ಮೆಟ್ರೋ ಯಾವ ಲೈನ್ದಾಗ ಹೋಗೈತಿ ಅದನ್ನು ನೋಡಿ ಅದ್ರ ಬೆನಿಫಿಟನ್ನು ತಗೊಳ್ರಿ. ಭಾಳಷ್ಟು ಪ್ರಯಾಸ ಮಾಡಿದ ನಂತರ ಈ ಕಾಳಿ ದೇವಸ್ಥಾನಕ್ಕೆ ಬಂದು ನಾನು ತಲುಪಿದೆ. ಆಗ ದೇವಸ್ಥಾನ ಬಂದಿತ್ತು. 1 ತಾಸು ನಾನು ವೇಟ್ ಮಾಡಿದೆ. ಆಮೇಲೆ ದೇವಸ್ಥಾನ ಓಪನ್ ಆಯಿತು. ಆ ದೇವಸ್ಥಾನದ ದೇವಿಯ ದರ್ಶನ ತಗೊಂಡು ವಾಪಸ್ ಮತ್ತೆ ಮೆಟ್ರೋ ಅನ್ನು ಹಿಡಿದು ನಾನು ಬಂದಿದ್ದು MG ರೋಡ್ ಮೆಟ್ರೋ ಸ್ಟೇಷನ್ಗೆ. ಅಲ್ಲಿಂದ 20 ರೂಪಾಯಿ ಟಿಕೆಟನ್ನು ತಗೊಂಡ್ರು. ಕೇವಲ 1 ಗಂಟೆಯ ದಾರಿ ಇತ್ತು. ಮತ್ತೆ ನಾನು ಈ MG ರೋಡ್ ಮೆಟ್ರೋ ಸ್ಟೇಷನ್ಗೆ ಬಂದು ನನ್ನ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಅವತ್ತು ಭೋಜನವನ್ನು ಮಾಡಿ ಮಲಗಿಕೊಂಡೆ. ಈ ಥರ 2 ದಿನ ನಾನು ಕಲ್ಕತ್ತಾದಲ್ಲಿದ್ದು ಕಲ್ಕತ್ತಾದ ನನಗೆ ಬೇಕಾದಂತಹ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದೆ. ನೆಕ್ಸ್ಟ್ ಡೇ ಮತ್ತೆ ವಾಪಸ್ಸು ನಾನು ಕಲ್ಕತ್ತಾದ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ನಾನು ತೆಗೆದುಕೊಂಡಿದ್ದು ಮುಂಬೈಗೆ ಡೈರೆಕ್ಟಾಗಿ ಈ ವಿಮಾನವನ್ನು. ಮತ್ತು 2 ತಾಸು 30 ನಿಮಿಷದ ಅವಧಿಯನ್ನು ನಾನು ತಗೊಂಡು ಮುಂಬೈಗೆ ಪ್ರಯಾಣ ಬೆಳೆಸೋಕ್ಕಿಂತ ಮುಂಚೆ ಹಸು ಭಾಳ ಆಗಿತ್ತು. ಏರ್ಪೋರ್ಟಲ್ಲಿ ಒಂದು ವೆಜ್ ಫ್ರೈಡ್ ರೈಸನ್ನು ತೊಗೊಂಡೆ. 300 ರೂಪಾಯಿ ಚಾರ್ಜ್ ಮಾಡಿದೆ. ತುಂಬ ಡೆಲಿಷಿಯಸ್ ಆಗಿತ್ತು. ಅಲ್ಲಿಂದ ವಿಮಾನವನ್ನು ಹತ್ತಿ ಮತ್ತೆ ನಾನು ಬಂದು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಏರ್ಪೋರ್ಟ್ಗೆ ಇಳಿದು ಅಲ್ಲಿಂದ ಪುಣೆಗೆ 3 ಗಂಟೆಗಳ ಕಾಲ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ರಾಣಿಬೆನ್ನೂರು ಮುಂಬೈ ಬಸ್ಸನ್ನು ತೆಗೆದುಕೊಂಡು ನಮ್ಮ ಊರಾದ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರಕ್ಕೆ ಬಂದೆ. ಕೇವಲ 350 ರೂಪಾಯಿ ಬಸ್ ಚಾರ್ಜನ್ನು ತಗೊಂಡು ಈ ರೀತಿ ನಾನು ಸುಪ್ರಸಿದ್ಧ ಆನಂದದ ನಗರಿ, ಸಂತೋಷದ ನಗರಿ ಕಲ್ಕತ್ತಾಗೆ ಎಲ್ಲ ದೇವಸ್ಥಾನ ದರ್ಶನ ತಗೊಂಡು ಮತ್ತೆ ನಮ್ಮ ಊರಿಗೆ ಮರಳಿದೆ. ಧನ್ಯವಾದಗಳು.